SDPI ಈ ಯಂಗ್ ಡೆಮಾಕ್ರಸಿ ಅನ್ನುವಂಥ ಯೂತ್ ವಿಂಗ್ ಅನ್ನ ಲಾಂಚ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ನಮಗೆ ಕಂಡು ಬೇಸತ್ತು ಹೋಗಿದೆ. ರಾಜಕೀಯ ಪಕ್ಷಗಳು, ಈ ಸೋಕಾಲ್ಡ್ ರಾಜಕೀಯ ಪಕ್ಷಗಳು ಚಮಚಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ಚಮಚಗಳನ್ನು ಸೃಷ್ಟಿ ಮಾಡೋದಿಲ್ಲ, ನಾವು ನಾಯಕರನ್ನು ಸೃಷ್ಟಿ ಮಾಡ್ತೇವೆ. मेरा गुजारिश है, आप तमाम लोग चमचे नहीं बनना, कोई लीडर का, कोई पॉलिटिकल पार्टी का चमचे नहीं बनना, आप तमाम लोग लीडर बनना है. इसलिए हम लोग यंग डेमोक्रेट्स बनाए. हर एक नौजवान को हम लोग उसको मोटिवेट करेंगे, उसको शेप अप करेंगे, उसको विजन डालेंगे, उसको एजुकेट करेंगे, एक बेहतरीन इंसान और बेहतरीन लीडर बनाएंगे इंशाअल्लाह. तो इसलिए ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ಎಮೋಷನಲ್ಗಳಿಂದ ಕೆಲಸ ನಡೆಸಬಾರದು, ಬುದ್ಧಿವಂತಿಕೆಯಿಂದ, ಸ್ಮಾರ್ಟ್ನೆಸ್ ಇಂದ ಕೆಲಸ ಮಾಡಬೇಕು. ಈಗಾಗಲೇ ಮೊಹಮ್ಮದ್ ಶಮೀರ್ ಅವರು ಹೇಳಿದ್ದು, ದೊಡ್ಡ ವಿಷನ್ ಇದೆ, ತುಂಬ ದೂರಕ್ಕೆ ಇದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ನಿಮಗೆ ಎರಡನೇ ಅಡ್ವೈಸ್, ಈ ಮೂಮೆಂಟ್ ಅನ್ನುವಂಥದ್ದು, ಈ ಪಕ್ಷ ಅನ್ನುವಂಥದ್ದು ಬೆವರು ಮತ್ತು ರಕ್ತದಿಂದ ಕಟ್ಟಿದ ಮೂಮೆಂಟ್ ಆಗಿರ್ತದೆ, ಗೊತ್ತಿರಲಿ ನಿಮಗೆ. ರಕ್ತ, ಬೆವರು, ಜೈಲು ವಾಸಗಳಿಂದ ಕಟ್ಟಿದ ಒಂದು ಮೂಮೆಂಟ್ ಆಗಿರ್ತದೆ ಇದು ಅನ್ನೋದನ್ನು ನೀವು ಮರಿಬಾರದು. ಯಾವತ್ತೂ ನೀವು ಯೋಚನೆ ಮಾಡಬೇಕೇನು ಅಂತ ಹೇಳಿದ್ರೆ, ನನ್ನಿಂದ ಈ ಮೂವ್ಮೆಂಟ್ಗೆ ಒಂದು ಸ್ವಲ್ಪವೂ ತೊಂದರೆ ಆಗಬಾರ್ದು. ಇದು ನಿಮ್ಮ ತಲೆಯಲ್ಲಿರಬೇಕು. ಆತ್ಮವಿಶ್ವಾಸ, ಪಾಸಿಟಿವ್ನೆಸ್ ಇರಬೇಕು ನಿಮ್ಮ ಜೀವನದಲ್ಲಿ. ಯಾವುದೇ ಚಳುವಳಿ, ಯಾವುದೇ ಮೂವ್ಮೆಂಟ್ ತ್ಯಾಗ ಇಲ್ಲದೆ, ಬಲಿದಾನಗಳಿಲ್ಲದೆ, ಹೋರಾಟಗಳಿಲ್ಲದೆ ಸಕ್ಸಸ್ ಆದ ಚರಿತ್ರೆ ಈ ದೇಶದಲ್ಲಿ ಇಲ್ಲ, ಈ ಪ್ರಪಂಚದಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಚರಿತ್ರೆಯನ್ನು ತೆಗೆದು ನೋಡಿ ನೀವು, ತ್ಯಾಗಗಳಿಲ್ಲದೆ, ಬಲಿದಾನಗಳಿಲ್ಲದೆ, ಹೋರಾಟಗಳಿಲ್ಲದೆ, ಜೈಲು ವಾಸಗಳಿಲ್ಲದೆ, ಸಂಕಷ್ಟ ಇಲ್ಲದೆ, ರಕ್ತ ಇಲ್ಲದೆ ಯಾವುದೇ ಚಳುವಳಿ, ಯಾವುದೇ ಮೂವ್ಮೆಂಟ್ ಸಕ್ಸಸ್ ಆಗಿಲ್ಲ. ಮತ್ತೆ ಸುದೀರ್ಘ ಟೈಮ್ ಕೇಳ್ತದೆ. ಈ ದೇಶದ ಸ್ವತಂತ್ರ ಇತಿಹಾಸವನ್ನು ನೀವು ಗಮನಿಸಿದ್ರೆ 150ಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಶಹೀದ್ ಎಮಿಲೆ ಟಿಪ್ಪು ಸುಲ್ತಾನ್ ರವರನ್ನ ಆ ಸಮಯ ಕಾಲಗಳಿಂದ ಹಿಡ್ಕೊಂಡ್ರೆ ಸರಿಸುಮಾರು 300 ವರ್ಷಗಳ ಕಾಲ ಸ್ವತಂತ್ರ ಸಂಗ್ರಾಮ, ಇದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಆ ಸುದೀರ್ಘ ಕಾಲದ ಹೋರಾಟದ ನಂತರ ಆಗಿರ್ತದೆ ಈ ದೇಶ ಸ್ವತಂತ್ರ ಆಗಿರುವಂಥದ್ದು. ಇದು ಗಮನದಲ್ಲಿರಬೇಕು. ಶಾರ್ಟ್ಕಟ್ नहीं चलता. क्या है? शॉर्टकट नहीं चलता. तो लंबे यानी कि ಒಂದು ಸುದೀರ್ಘ ಹೋರಾಟ, ಒಂದು ಸುದೀರ್ಘವಾದಂಥ ಪ್ರಯತ್ನಗಳು, ಈ ಟ್ರಾನ್ಸ್ಫರ್ಮೇಷನ್ ಆಗಬೇಕು ಅಥವಾ ಬದಲಾವಣೆ ಆಗಬೇಕು ಅಂತಂದರೆ ಟೈಮ್ ಆಗ್ತದೆ. ಅದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅದನ್ನೇ ನೀವು ಆ ನಿರೀಕ್ಷೆ ಏನಿಟ್ಕೊಂಡಿರ್ತೀರಿ, ಈಗ ನಾಳೆ ಆಗ್ತದೆ, ನಾಡಿದ್ದಾಗ್ತದೆ, ಆಗದೇ ಇದ್ರಾಗೆ ನೀವೇನಾಗ್ತೀರಿ, ಡಿಮೋಟಿವೇಟ್ ಆಗ್ತೀರಿ. ನೀವು ನಿಮ್ಮ ಉತ್ಸಾಹ ಕಡಿಮೆ ಆಗ್ತದೆ, ನೀವು ನಿರುತ್ಸಾಹಿಗಳಾಗ್ತೀರಿ. ಹಾಗಾಗಬಾರ್ದು. ಚರಿತ್ರೆಯನ್ನು ಓದಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಚರಿತ್ರೆಯನ್ನು ತಿಳಿಯದವನು ಚರಿತ್ರೆಯನ್ನು ಸೃಷ್ಟಿಸಲಾರ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಚರಿತ್ರೆಯನ್ನು ನಾವು ಓದಬೇಕು. ಎಲ್ಲೋ ಕೂತ್ಕೊಂಡು, ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಮೋದಿ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತೇಳಿ ಭಾಷಣ ಲೇಖನ ಮಾಡೋದ್ರೊಂದಿಗೆ ಮುಗಿಯೋದಿಲ್ಲ. ಅದು ಬೇಕು, ಬೇಡ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ನಾವು ಎಲ್ಲಿ ಅವ್ಯವಸ್ಥೆ ಇದೆ ಆ ವ್ಯವಸ್ಥೆಯೊಳಗೆ ನಾವು ಹೋಗಬೇಕು. ಆ ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡಬೇಕು ಅಂದರೆ ಆ ವ್ಯವಸ್ಥೆಯೊಳಗೆ ಪ್ರಾಮಾಣಿಕರಾದಂತಹ ನಾಯಕರು ಹೋಗಬೇಕು.